ನಮಸ್ಕಾರ ನನ್ನ ಎಲ್ಲ ವೀಕ್ಷಕರಿಗೂ ಮೈಸೂರು ವಿಜಯನಗರ 4ನೇ ಹಂತ ಮೂಡ ಲೇಔಟಿಂದ ನಾನು ಸುಪ್ರೀತಾನಂತ ಸ್ವಾಮಿ ತಮ್ಮ ಮುಂದೆ ಈ ಬ್ಯೂಟಿಫುಲ್ ಸೌತ್ ಫೇಸಿಂಗ್ ಸೈಟಲ್ಲಿ ಈಸ್ಟ್ ಫೇಸಿಂಗ್ ಡೋರ್ ಇಟ್ಟು ಕಟ್ಟಿರುವಂತಹ ದಿಸ್ ಇಸ್ ಅ ಬ್ರ್ಯಾಂಡ್ ನ್ಯೂ ಹೌಸ್ ವಿಚ್ ಇಸ್ ಫಾರ್ ಸೇಲ್. ಮೈಸೂರು ಮಧ್ಯಭಾಗದಿಂದ ವಿಜಯನಗರ 4ನೇ ಹಂತ ಇಸ್ ಅಬೌಟ್ 6 to 7 ಕಿಲೋಮೀಟರ್ಸ್ ಒಳಗೆ ಇರುವಂಥದ್ದು. ವಿಜಯನಗರ 4ನೇ ಹಂತಕ್ಕೆ ಪರಿಚಯ ಬೇಡ, ಭಾಳಷ್ಟು ಜನಕ್ಕೆ ಗೊತ್ತಿರುವಂತಹ ಏರಿಯಾ. ಮೈಸೂರಿನ ವೆರಿ ವೆಲ್ ನೋನ್ ಆ್ಯಂಡ್ ವೆರಿ ರೆಪ್ಯೂಟೆಡ್ ಲೇಔಟ್ಗಳಲ್ಲಿ ಒಂದಾದಂಥದ್ದು, ಬಹಳ ದೊಡ್ಡ ಲೇಔಟು ಸಹ. ಮೈಸೂರಿನ ಒನ್ ಆಫ್ ದ ಬಿಗ್ಗೆಸ್ಟ್ ರೆಸಿಡೆನ್ಷಿಯಲ್ ಲೇಔಟ್ಸ್ ಅಂದರೆ ತಪ್ಪಾಗಲಿಕ್ಕಿಲ್ಲ. ಸ್ಕೂಲು, ಕಾಲೇಜು, ಡಾಕ್ಟರ್ ಕ್ಲಿನಿಕ್ಗಳು, ಶಾಪಿಂಗ್ ಸೆಂಟರ್ಗಳು. ಮೈಸೂರು ವಿಜಯನಗರ 4ನೇ ಹಂತ ಇಸ್ ನೌ ವೆರಿ ವೆಲ್ ನೋನ್ ಫಾರ್ ಇಟ್ಸ್ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ಗಳು. ರಾಷ್ಟ್ರೋತ್ಥಾನ ಸ್ಕೂಲ್ ಇದೆ, NPS ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಇದೆ, ಮರಿಮಲಪ ಎಜುಕೇಷನ್ ಸೊಸೈಟಿ ಇದೆ. ಸೊ ಒನ್ ಆಫ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗಳಿಗೆ ಸುತ್ತಮುತ್ತದಲ್ಲಿ ಇರುವಂತಹ ಬಹಳಷ್ಟು ಜನ ಕೇಳುವಂತಹ ವಿಚಾರ ಸ್ಕೂಲ್ಸು ಕಾಲೇಜಸ್ ಯಾವುದೇ ಅಂತ. ಸೊ ಮೈಸೂರು ವಿಜಯನಗರ 4ನೇ ಹಂತದಲ್ಲಿ ಈ 3 ವೆರಿ ವೆಲ್ ನೋನ್ ವಿದ್ಯಾಸಂಸ್ಥೆಗಳು ಇರುವಂತಹ ಏರಿಯಾ. ದ ನೆಕ್ಸ್ಟ್ ಕ್ವೆಶನ್ ದಟ್ ಎನಿ ಹೌಸ್ ಬಯರ್ ವಿಲ್ ಆಲ್ವೇಸ್ ಆಸ್ಕ್, ಯಾವುದು ನೀರಿನ ವ್ಯವಸ್ಥೆ ಈ ಭಾಗದಲ್ಲಿ ವಿಜಯನಗರ 4ನೇ ಹಂತದಲ್ಲಿ ಈ ಭಾಗದಲ್ಲಿ ಅಥವಾ ಈ ಮನೆ ಏನಿದೆ ಈ ಭಾಗದಲ್ಲಿ ವಾಟ್ ಇಸ್ ಅ ವಾಟರ್ ಸೋರ್ಸ್ ಅಂದರೆ ಕಾವೇರಿ ಆರ್ ಕಬಿನಿ ವಾಟರ್ ಸಪ್ಲೈ ಇದೆ. ಬಟ್ ಈ ಮನೆಗೆ ಇದಕ್ಕೆ ಆದಂತಹ ಬೋರ್ವೆಲ್ ಸಹ ಇರುವಂತಹ ಮನೆ. ಸೊ ಇಟ್ ಹ್ಯಾಸ್ ಅನ್ ಇಂಡಿಪೆಂಡೆಂಟ್ ಬೋರ್ವೆಲ್ ವಿತೌಟ್ ಅನ್ಇಂಟರಪ್ಟೆಡ್ ವಾಟರ್ ಸರ್ವಿಸ್ ಇರುವಂತಹ ಮನೆ. ಗ್ರೌಂಡ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ, ಮೇಲ್ಗಡೆ 3 ಬೆಡ್ರೂಮು, ಫುಲ್ಲಿ ಫರ್ನಿಶ್ಡ್ ಹೌಸ್ ವಿತ್ 2 ಬಿಗ್ ಕಾರ್ ಪಾರ್ಕ್ಸ್. ಅಂದರೆ 2 ದೊಡ್ಡ ದೊಡ್ಡ ಕಾರ್ಗಳನ್ನ ಪಾರ್ಕ್ ಮಾಡಲಿಕ್ಕೆ ಇಲ್ಲಿ ಅವಕಾಶ ಇರುವಂತಹ ಮನೆ ನೀವು ನೋಡಬಹುದು. ಸೊ ದಿಸ್ ಇಸ್ ದಿ ಪಾರ್ಕಿಂಗ್ ಏರಿಯಾ. ಆ್ಯಂಟಿಸ್ಕೇಡ್ ಟೈಲ್ಸ್ಗಳನ್ನ ಹಾಕಿದರೆ ಎಂಟೈರ್ ಇದೇನು 3 ಫ್ಲೋರ್ ಇದೆ ಎಲ್ಲ ಕಾಲಮ್ಗಳು ಕನ್ಸ್ಟ್ರಕ್ಷನ್ ಅಂದರೆ ಪಿಲ್ಲರ್ಗಳನ್ನ ಯೂಸ್ ಮಾಡಿ ಕಟ್ಟಿರುವಂತಹ ಮನೆ. ದಿಸ್ ಇಸ್ ನಾಟ್ ಅ ಲೋಡ್ ಬೇರಿಂಗ್ ವಾಲ್, ಎಲ್ಲ ಪಿಲ್ಲರ್ಗಳನ್ನ ಹಾಕಿ ಕನ್ಸ್ಟ್ರಕ್ಷನ್ ಮಾಡಿರುವಂಥ ಮನೆ. ಎಲೆಕ್ಟ್ರಿಕಲ್ ವೆಹಿಕಲ್ಗೆ ಮುಂಬರೋ ದಿವಸಗಳು ಈಗಾಗಲೇ ಭಾಳಷ್ಟು ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಆರ್ ಇನ್ ಯೂಸ್ ಆ್ಯಂಡ್ ಮೆನಿ ಪೀಪಲ್ ಆರ್ ಯೂಸಿಂಗ್ ಇಟ್. ಸೊ ಚಾರ್ಜಿಂಗಿಗೆ ಬೇಕು ಅಂತ ಪಾಯಿಂಟ್ಗಳನ್ನ ಕೊಟ್ಟಿದ್ದಾರೆ. ಸೊ ದಿಸ್ ಇಸ್ ದ ಪಾರ್ಕಿಂಗ್ ಏರಿಯಾ. ಈ ಭಾಗದಲ್ಲಿ ಏನು ನೀವಾಗ ಈ ಗೋಡೆ ಕಾಣ್ತಾ ಇದ್ದರೆ ಹಿಂಭಾಗದಲ್ಲಿ 2 ಬೆಡ್ರೂಮ್ ಮನೆ ಇದೆ. ಬನ್ನಿ ಅದನ್ನು ನಾನು ಒಳಗೆ ಹೋಗಿ ತೋರಿಸ್ತೀನಿ. ನಾನೀಗ ಈಸ್ಟಿಂದ ಎಂಟರ್ ಆಗಿದ್ದೀನಿ. ದಿಸ್ ಎಂಟೈರ್ ಪ್ರಾಪರ್ಟಿ ಈಸ್ ಫೇಸಿಂಗ್ ಸೌತ್. ಐ ಹ್ಯಾವ್ ಎಂಟರ್ಡ್ ಫ್ರಮ್ ಈಸ್ಟ್. ಇದು ಹಾಲು, 2 ಬೆಡ್ರೂಮ್ ಮನೆ. ನೀವು 1 ಫ್ಲೋರ್ನ ನೀವು ಇಟ್ಕೊಂಡು ಮೇಲ್ಗಡೆ 3 ಬೆಡ್ರೂಮ್ನ ರೆಂಟಲ್ಲಿ ಕೊಡ್ಬೋದು ಅಥವಾ 2 ರೆಂಟಿಗೆ ಕೊಡಲಿಕ್ಕೆ ಯೋಗ್ಯ ಆಗಿರುವಂತಹ ಮನೆ. ದಿಸ್ ಇಸ್ ರೂಮ್ ನಂಬರ್ 1. ಮಧ್ಯದಲ್ಲಿ ಪೂಜಾ ರೂಮ್ ಇದೆ, ಆ ಕಡೆ ಅಡುಗೆ ಮನೆ ಇದೆ, ಇನ್ನೊಂದು ರೂಮ್. ತೋಡ್ತಾ ಇರುವಂಥದ್ದು ರೂಮ್ ನಂಬರ್ 1 ಅಟ್ ದಿ ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ಇರುವಂತಹ ದಿಸ್ ಇಸ್ ರೂಮ್ ನಂಬರ್ 1. ರೂಮ್ ನಂಬರ್ 1 ಇದರ ಮಧ್ಯದಲ್ಲಿರುವಂಥದ್ದು. ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್. ಎರಡಕ್ಕೂ ವಾರ್ಡ್ರೋಬ್ಗಳು 2 ರೂಮಲ್ಲೂ ಮಾಡಿದ್ದಾರೆ. ದಿಸ್ ಇಸ್ ದಿ ಕಾಮನ್ ವಾಶ್ರೂಮ್. ಇದು 2 ಮಧ್ಯದಲ್ಲಿರುವಂತಹ ಕಾಮನ್ ವಾಶ್ರೂಮ್. ಇದು ಬಾತ್ರೂಮ್ ಇದೆ. ಸೊ ಸ್ಟ್ಯಾಂಡರ್ಡ್ ಆಗಿ ಎಂಟೈರ್ ಮನೇಲಿ ಎಲ್ಲೂ ಸಹ ನಿಮಗೆ ಲೋ ಕ್ವಾಲಿಟಿ ಹೈ ಕ್ವಾಲಿಟಿ ಅಂತ ಮಾಡಿಲ್ಲ, ಎಲ್ಲ ಸ್ಟ್ಯಾಂಡರ್ಡೈಸ್ ಕ್ವಾಲಿಟಿ ಇದೆ. ಒನ್ ಆಫ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಹೌಸ್ ಅಂದರೆ ದಿ ಸ್ಪೇಸ್ ಯುಟಿಲೈಸೇಷನ್ನು, ವರ್ಕ್ಮೆನ್ಶಿಪ್ಪು. ಇದು ರೂಮ್ ನಂಬರ್ 2. ವರ್ಕ್ಮೆನ್ಶಿಪ್ ಇರ್ಬೋದು, ಮೆಟೀರಿಯಲ್ ಯೂಸ್ಡ್ ಇರ್ಬೋದು, ಎಲ್ಲೂ ಸಹ ನಿಮಗೆ ಯು ವಿಲ್ ನಾಟ್ ಫೈಂಡ್ ಎನಿಥಿಂಗ್ ಇನ್ಫೀರಿಯರ್ ಮೆಟೀರಿಯಲ್ ಆರ್ ಮೆಟೀರಿಯಲ್ ಬೀನ್ ಕಾಂಪ್ರಮೈಸ್. ಎಂತಪ್ಪ ತುಂಬ ಚೆನ್ನಾಗಿ ಮನೆ ಕಟ್ಟಿರೋ ಮೆಟೀರಿಯಲ್ ಚೆನ್ನಾಗಿರೋದು ಹಾಕಬೇಕಿತ್ತು ಅಂತ ಎಲ್ಲೂ ಸಹ ನಿಮ್ಗೆ ಅನಿಸಲ್ಲ. ಮಾಡ್ಯುಲರ್ ಟೈಪ್ ಕಿಚನ್ ಇದೆ, ಸಿಂಕ್ಗಳಿದೆ, ಸ್ಟೋರೇಜ್ ಸ್ಪೇಸ್ ಇದೆ. ದಿಸ್ ಇಸ್ ವೆರಿ ಮಚ್ ಕನ್ವೀನಿಯೆಂಟ್ ಫಾರ್ ಎ ಸ್ಮಾಲ್ ಫ್ಯಾಮಿಲಿ. ಚಿಕ್ಕ ಫ್ಯಾಮಿಲಿಗೆ ಇದು ಬಹಳ ಸೂಕ್ತವಾಗಿರುವಂಥದ್ದು. ಮೇಲ್ಗಡೆ 3 ಬೆಡ್ರೂಮ್ ಮನೆ ಇದೆ. ಇದು 2 ಬೆಡ್ರೂಮ್ ಮನೆ ನೋಡಿದ್ರೆ ಎಲ್ಲ ನೋಡಿ, ಇದು ಸಹ TV ಕ್ಯಾಬಿನೆಟ್ಗಳು ಮಾಡಿದ್ದಾರೆ, DTH ಕೇಬಲ್ಗೆ ಆಪ್ಷನ್ ಕೊಟ್ಟಿದ್ದಾರೆ, CCTV ಕ್ಯಾಮ್ರಾ ಹಾಕ್ಕೊಳ್ಳಿಕ್ಕೂ ಸಹ ಆಪ್ಷನ್ಗಳನ್ನ ಮಾಡಿದ್ದಾರೆ. ಡೋರು, ವಿಂಡೋಸು, ಫ್ರೇಮ್ಗಳು, ಶಟರ್ ಎಲ್ಲ ಫಸ್ಟ್ ಆ್ಯಂಡ್ ದ ಬೆಸ್ಟ್ ಕ್ವಾಲಿಟಿ ಮೆಟೀರಿಯಲ್ಗಳನ್ನ ಯೂಸ್ ಮಾಡಿರೋದು. ನಾನು ಈಗಾಗಲೇ ಹೇಳಿದ್ದೆ. ದೆರ್ ಇಸ್ ನೋ ಚಾನ್ಸ್ ಆಫ್ ಈ ಮನೆಯಲ್ಲಿ ಎಲ್ಲೂ ಸಹ ನಿಮಗೆ ಸ್ಪೇಸ್ ಯುಟಿಲೈಸ್ ಮಾಡಿರೋದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ವರ್ಕ್ಮೆನ್ಶಿಪ್ ಅಷ್ಟೇ ಭಾಳ ಕ್ಲೀನಾಗಿ ಎಕ್ಸಿಕ್ಯೂಟ್ ಮಾಡಿರುವಂಥ ಮನೆ. ಈಗ ನಾನು ಫಸ್ಟ್ ಫ್ಲೋರ್ ಹೋಗಿ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ, ಅಲ್ಲಿ ಹೇಗಿದೆ ಮನೆ ಅಂತ. ಬನ್ನಿ. ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್. ಈಗ ಐ ಆಮ್ ಎಂಟ್ರಿಂಗ್ ದಿಸ್ ಪ್ರಾಪರ್ಟಿ ಫ್ರಮ್ ಈಸ್ಟ್. ಇದು ಈಸ್ಟ್ ಫೇಸಿಂಗ್ ಮೇನ್ ಡೋರು. ವಾಸ್ತು ಅನುಗುಣವಾಗಿ, ವಾಸ್ತು ಪ್ರಕಾರವಾಗಿ ಮೇನ್ ಡೋರ್ ಎಲ್ಲಿಡಬೇಕು, ಅಡುಗೆ ಮನೆ ಎಲ್ಲಿಡಬೇಕು, ಹಾಗೆ ಇದನ್ನು ಕ್ಲೀನಾಗಿ ಕಟ್ಟಿರುವಂತಹ ಮನೆ. ಇದು ಹಾಲ್. 8 to 12 ಸೀಟರ್ ನೀವು ಸೋಫಾ ಹಾಕ್ಕೋಬೋದು. ಬಹಳ ವಿಶಾಲವಾಗಿರುವಂತಹ ಲಿವಿಂಗ್ ಸ್ಪೇಸ್. ಐ ಆಮ್ ಅಟ್ ದಿ ಫಸ್ಟ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರ್ ನೋಡ್ರಿ, ಫಾಲ್ ಸೀಲಿಂಗು, ಲೈಟಿಂಗು, ಡಬಲ್ ಲೈಟ್ಗಳು, ಫಾಲ್ ಸೀಲಿಂಗಿಗೆ ಲೈಟ್ಗಳು, ಪ್ರೊಫೈಲ್ ಲೈಟ್ಗಳು ಹಾಕಿದ್ದಾರೆ. ಹ್ಯಾಂಗಿಂಗ್ ಲೈಟ್ ನೋಡ್ಬೋದು. ನಂತರ TV ಕ್ಯಾಬಿನೆಟು. ಒಂದು ವಾಲ್ನ ಫುಲ್ಲಾಗಿ TV ಕ್ಯಾಬಿನೆಟ್ ಮಾಡಿದರೆ, ಕೆಳಗೆ ಸ್ಟೋರೇಜ್ ಸ್ಪೇಸ್ ಮಾಡಿದರೆ. ಈ ಭಾಗದಲ್ಲಿ ಯು ಕ್ಯಾನ್ ಸಿ, ಈ ಭಾಗದಲ್ಲಿ
ಗುರು ಹಿರಿಯರ ಫೋಟೋಗಳನ್ನ ಇಟ್ಕೊಳ್ಳಿಕ್ಕೆ, ಮೆಡಲ್ಸ್ಗಳು, ಟ್ರೋಫಿಗಳು, ಮೊಮೆಂಟೋಸ್ಗಳನ್ನ ಇಟ್ಕೊಳ್ಳಿಕ್ಕೆ ಓಪನ್ ಶೋಕೇಸ್ ಸಹ ಕೊಟ್ಟಿದ್ದಾರೆ. ಎ 12 ಸೀಟರ್ ಕ್ಯಾನ್ ಬಿ ಈಸಿಲಿ ಅಕಾಮಿಡೇಟೆಡ್. ಇಲ್ಲೂ ಸಹ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ವೆರಿ ಬ್ಯೂಟಿಫುಲಿ ಡನ್. ಪೂಜಾ ರೂಮ್ ನೋಡ್ಬೋದು. ಇವಾಗ ಚೆನ್ನಾಗಿದೆ ಪೂಜಾ ರೂಮಿನ ಈ ಸ್ಟೈಲಿಂಗ್ ಆಫ್ ದಿಸ್ ಪೂಜಾ ರೂಮ್ ಇಸ್ ಡನ್ ವೆರಿ ವೆಲ್ ಎಕ್ಸಿಕ್ಯೂಟೆಡ್. ಇಬ್ಬರು ಒಳಗೆ ಕೂತು ಪೂಜೆ ಮಾಡುವಂಥದ್ದು. ದಿಸ್ ಇಸ್ ಫೇಸಿಂಗ್ ವೆಸ್ಟ್ ಫೇಸಿಂಗ್. ಇದು ನಾನು ಎಂಟರ್ ಆಗ್ತಾ ಇರೋದು ಈಸ್ಟ್ ಫೇಸಿಂಗಿಗೆ, ದೇವ್ರ ಮುಖವಾಗಿರೋದು ವೆಸ್ಟ್ ಫೇಸಿಂಗಿಗೆ. ಐ ಥಿಂಕ್ ಯು ಅಂಡರ್ಸ್ಟುಡ್ ದಿಸ್. ಇದು ಈಸ್ಟು, ಇದು ವೆಸ್ಟು. ಅಂದರೆ ನಾನು ಈಸ್ಟಿಗೆ ಮುಖವಾಗಿ ನಿಂತಿದ್ದೀನಿ, ದೇವರನ್ನು ನೋಡ್ತಾ ಇರುವಂಥದ್ದು ವೆಸ್ಟಿಗೆ. ಇದೂ ಅಷ್ಟೇ ಸ್ಟೋರೇಜ್ ಸ್ಪೇಸ್ ಆರ್ ಯುವರ್ ಶೋಕೇಸ್ ಮಾಡ್ಕೊಳ್ಳಿಕ್ಕೆ, ದೊಡ್ಡದು ಐಡ್ಲ್ ಇರೋದಕ್ಕೆ, ನಿಮ್ಮ ಗುರು ಹಿರಿಯರು ಫೋಟೋಗಳನ್ನ ಇಟ್ಕೊಳ್ಳಿಕ್ಕೆ, ನೀವು ಕಳ್ಕೊಂಡಿರುವಂತಹ ಯಾರು ಹಿರಿಯರಿದ್ರೆ ಅವ್ರ ಫೋಟೋಗಳನ್ನ ದೇವ್ರ ಮುಂದೆ ಇಟ್ಕೊಳ್ಳಿಕ್ಕೆ. ದಿಸ್ ಇಸ್ ದಿ ಡೈನಿಂಗ್ ಏರಿಯಾ, 6 ಸೀಟರ್ ಡೈನಿಂಗ್ ಏರಿಯಾ. ಪಕ್ಕದಲ್ಲೇ ಹ್ಯಾಂಡ್ ವಾಶ್ ಇದೆ. ಗ್ರನೈಟ್ ಮೇಲೆ ಹ್ಯಾಂಡ್ ವಾಶ್ನ ಅವರು ಪ್ಲ್ಯಾಂಟ್ ಮಾಡಿದ್ದಾರೆ, ನೋಡ್ಬೋದು. ಲೈಟಿಂಗ್ಗಳು ನೋಡ್ಬೋದು. ಇಲ್ಲೂ ಅಷ್ಟೇ ಫಾಲ್ ಸೀಲಿಂಗು, ವುಡನ್ ಫಾಲ್ ಸೀಲಿಂಗ್ ಕೊಟ್ಟಿದ್ದಾರೆ ವಿತ್ ಫ್ಯಾನ್ ಆ್ಯಂಡ್ ಎಕ್ಸ್ಟ್ರಾ ಫಾಲ್ ಸೀಲಿಂಗ್ ಆದ ನಂತರನೂ ಯು ಕ್ಯಾನ್ ಸಿ ಇಲ್ಲಿ 2 ಲೈಟ್ಗಳು, ಇಲ್ಲಿ 6 ಲೈಟ್ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಫ್ಯಾನ್ ಮಾಡಿ ಅದಕ್ಕೆ ವುಡನ್ ಟೈಪ್ ಪ್ರೊಫೈಲಿಂಗ್ನ ಮಾಡಿದ್ದಾರೆ. ದಿಸ್ ಇಸ್ ದಿ ಬ್ರೇಕ್ಫಾಸ್ಟ್ ಕೌಂಟ್ರ್. ಇಲ್ಲಿ ನೀವು ಹೈ ಚೇರ್ಗಳನ್ನ 2ರಿಂದ 3 ಇಟ್ಕೊಂಡು ಇಲ್ಲೇ ಕುಕಿಂಗ್ ಕೌಂಟ್ರ್ ಇದ್ದು ಇಲ್ಲೇ ಬ್ರೇಕ್ಫಾಸ್ಟ್ನ ಮಾಡಲಿಕ್ಕೆ ಅವಕಾಶ ಮಾಡಿದ್ದಾರೆ. ದಿಸ್ ಇಸ್ ಫೇಸಿಂಗ್ ಈಸ್ಟ್. ಇದು ಅಗ್ನಿಮೂಲೆ. ಐ ಆಮ್ ಫೇಸಿಂಗ್ ಈಸ್ಟ್. ಈಗ ಮಾಡ್ಯುಲರ್ ಕಿಚನ್ ನೋಡ್ಬೋದು ನೀವು. ಫುಲ್ ಸೈಜ್ ಮಾಡ್ಯುಲರ್ ಕಿಚನ್. 2 ಕಡೆ ಸ್ಟೋರೇಜ್ ಸ್ಪೇಸ್ ಇದೆ. ನೀವು ಇಂಡಕ್ಷನ್ ಕುಕ್ಕರಲ್ಲಿ ಇಟ್ಕೋಬೋದು, ರೆಫ್ರಿಜರೇಟರ್ ಇಟ್ಕೋಬೇಕು, ಮೈಕ್ರೋ ಓವನಲ್ಲಿ ಇಟ್ಕೋಬೋದು. ಸ್ಟೋರೇಜ್ ಸ್ಪೇಸ್ ಮೇಲ್ಗಡೆನೂ ಮಾಡಿದ್ದಾರೆ. ಇಲ್ಲೂ ಸ್ಟೋರೇಜ್ ಇದೆ. ಸಿಂಕ್ ಇದೆ. ವಾಟರ್ ಪ್ಯೂರಿಫೈರ್ಗೆ ಇಲ್ಲಿ ಒಳಗೆ ಕನ್ಸೀಲ್ ಮಾಡಿದ್ದಾರೆ. ಅದಕ್ಕೆ ಏನು ಬೇಕಾಗುವಂತಹ ವಾಟರ್ ಎಲೆಕ್ಟ್ರಿಕಲ್ ಪಾಯಿಂಟ್ ಸಹ ಕೊಟ್ಟಿದ್ದಾರೆ. ಚಿಮ್ನಿ, ಕ್ಯಾಫ್ದು ಬ್ರ್ಯಾಂಡೆಡ್ ಚಿಮ್ನಿ ವಿತ್ 4 ಬರ್ನರ್ ದೇ ಆಲ್ರೆಡಿ ಇನ್ಸ್ಟಾಲ್ಡ್. ಇದೇನು ಅಂತ ನಿಮಗೆ ಒಳಗೆ ಹೋಗಿ ತೋರಿಸ್ತೀನಿ. ಸೊ ದಿಸ್ ಇಸ್ ದ ಕಿಚನ್ ವಿಚ್ ಇಸ್ ಫೇಸಿಂಗ್ ಈಸ್ಟ್. ಬ್ರೇಕ್ಫಾಸ್ಟ್ ಕೌಂಟ್ರು, ಡೈನಿಂಗ್ ಏರಿಯಾ, ಪೂಜಾ ರೂಮು. ಇದು ರೂಮ್ ನಂಬರ್ 1. ನಾನು ಇದಾದ ನಂತರ ಇನ್ನೂ 3 ರೂಮ್ಗಳನ್ನ ತೋರಿಸ್ತೀನಿ. ದಿಸ್ ಇಸ್ ರೂಮ್ ನಂಬರ್ 1 ವಿತ್ ದಿ ವಾರ್ಡ್ರೋಬ್. ನೀವು ವಾರ್ಡ್ರೋಬ್ ನೋಡ್ಬೋದು. ಟಿಲ್ ದಿ ಹೈಟ್ ಆಫ್ ದ ಸೀಲಿಂಗ್ ತನಕನೂ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್ ವಾರ್ಡ್ರೋಬ್ಸು. ವಿಟ್ರಿಫೈಡ್ ಟೈಲ್ಸ್ ಹಾಕಿದೆ. ಅದನ್ನು ಹೇಳೋದು ಮರೆತುಬಿಟ್ಟಿದ್ದೆ. ವಿಟ್ರಿಫೈಡ್ ಟೈಲ್ಸ್ ಹಾಕಿದ್ದಾರೆ. ವಿಂಡೋ ಸೈಜ್ಗಳನ್ನ ನೋಡ್ಬೋದು. ನಾನು ಅಬೌಟ್ 5.5 ಫೀಟ್ ಇದೆ. ಟಿಲ್ ದ 6 ಫೀಟ್ ತನಕನೂ 3 ವಿಂಡೋಗಳನ್ನ ಕೊಟ್ಟಿದ್ದಾರೆ. ನಾನು ಈ ವಿಡಿಯೋ ಮಾಡ್ಬೇಕಾದ್ರೆ ಯಾವ ಥರ ಎಕ್ಸ್ಟ್ರಾ ಲೈಟಿಂಗ್ಗಳನ್ನ ಯೂಸ್ ಮಾಡಿಲ್ಲ. ಮನೆ ಕಟ್ಟಿರುವಂತಹ ಬಿಲ್ಡರ್ ಏನಿದ್ದಾರೆ ಅವ್ರು ಏನು ಲೈಟಿಂಗ್ ಕೊಟ್ಟಿದ್ದಾರೆ ಅದನ್ನೇ ಯೂಸ್ ಮಾಡಿ ಮಾಡ್ತಾ ಇರುವಂಥ ವಿಡಿಯೋ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟು, ನಿಮಗೆ ಬಟ್ಟೆ ಒಣಗಿ ಹಾಕೊಳ್ಳಿಕ್ಕೆ. ಅಲ್ಲೇ UPS ಪಾಯಿಂಟ್, ಆಲ್ಟರ್ನೇಟಿವ್ ಪವರ್ ಬ್ಯಾಕಪ್ ಸಿಸ್ಟಮ್. ಏನು ಬೇಕಾಗುತ್ತೆ ನಿಮ್ಮ ಮನೆಗೆ ಕರೆಂಟ್ ಹೋದರೆ ಅಲ್ಲಿ UPS ಪಾಯಿಂಟು. ವಾಶ್ರೂಮ್ ಇದೆ. ಈ ಎಲ್ಲ ವಾಶ್ರೂಮ್ಗಳು ಒಂದು ಮಾತು ಈಗಲೇ ಹೇಳ್ಬಿಡ್ತೀನಿ, ಎಲ್ಲ ಬ್ರ್ಯಾಂಡೆಡಲ್ಲಿ ಹೈ ಎಂಡ್ ಬ್ರ್ಯಾಂಡೆಡ್ ವಾಟರ್ ಫಿಕ್ಸ್ಚರ್ಸ್ ಹಾಕಿದ್ದಾರೆ. ಕನ್ಸೀಲ್ಡ್ ಟ್ಯಾಂಕು, ಸಿಂಕು ಮತ್ತು ಎಕ್ಸಾಸ್ಟ್ ಫ್ಯಾನು. ಎಲ್ಲೂ ಸಹ ನಿಮಗೆ ಕಳಪೆ ಕಾಮಗಾರಿ ಇಲ್ಲ. ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸೇ ಇರೋಂತಹ ಮನೇಲಿ ಅಡುಗೆ ಮಾಡಿ ಪಾತ್ರೆಗಳನ್ನ ತೊಳಿಲಿಕ್ಕೆ ಇಲ್ಲೇ ಜಾಗ ಕೊಟ್ಟಿದ್ದಾರೆ. ನೋಡಿ ಇವಾಗ ನೋಡ್ತಾ ಇರುವಂಥದ್ದು. ಸೊ ದಿಸ್ ಇಸ್ ದಿ ಕಿಚನ್ ಏರಿಯಾ. ನೀವು ನೋಡಿದ್ರೆ ಡೈನಿಂಗ್ ಏರಿಯಾ, ಕಿಚನ್ ಏರಿಯಾ. ಡೈನಿಂಗ್ ಟೇಬಲಲ್ಲಿ, ಡೈನಿಂಗ್ ಏರಿಯಾದಲ್ಲಿ ಊಟ ಮಾಡಿ ಇಲ್ಲಿಂದನೇ ತಂದು ನೋಡಿ ಇಲ್ಲೇ ತೊಳೆಯೋಕೆ ಕೊಟ್ಬಿಟ್ರೆ ಇಲ್ಲೇ ತೊಳೆದು ಬಿಡ್ತಾರೆ. ನೀವೇನಾರು ನಾವು ಮನೆಯಲ್ಲೇ ಡಿಶ್ ವಾಷರ್ ಇಟ್ಕೋಬೇಕು ಅಂದರೆ ಪಾಯಿಂಟ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಕನ್ವರ್ಟ್ ದಿಸ್ ಪಾಯಿಂಟ್, ಯು ಕ್ಯಾನ್ ಎಂಟೈರ್ಲಿ ಚೇಂಜ್ ದಿಸ್ ಪಾಯಿಂಟ್ ಆ್ಯಂಡ್ ಮೇಕ್ ಅ ಡಿಶ್ ವಾಷರ್ ಯೂನಿಟಾಗಿ ನೀವು ಇದನ್ನು ಕನ್ವರ್ಟ್ನ ಮಾಡ್ಕೋಬೋದು. ಕ್ರಾಕ್ರಿ ಯೂನಿಟ್ ಇಟ್ಕೊಳ್ಳೋಕ್ಕೆ ಅಲ್ಲಿ ಜಾಗ ಕೊಟ್ಟಿಲ್ಲ. ಎಲ್ಲಿ? ಡೈನಿಂಗ್ ಏರಿಯಾದಲ್ಲಿ. ಎಲ್ಲಿ ಇಟ್ಕೊಳ್ಳೋದು ಕ್ರಾಕ್ರಿ ಅಂದರೆ ಗ್ಲಾಸ್ಗಳು, ಬೌಲ್ಗಳು, ಅದನ್ನೆಲ್ಲ ಊಟಕ್ಕೆ ದಿನನಿತ್ಯಕ್ಕೆ ಬೇಕಾಗುವಂಥದ್ದು ಇಲ್ಲೇ ಸ್ಟೋರೇಜ್ ಸ್ಪೇಸ್ ಇದೆ. ಇಲ್ಲೇ ನೀವು ಇದನ್ನು ಸ್ಟೋರ್ ಮಾಡ್ಕೋಬೋದು. ನಾನು ಇವಾಗ ಐ ವಿಲ್ ಮೂವ್ ಟು ದಿ ಸೆಕೆಂಡ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಗ್ರೌಂಡ್ ಫ್ಲೋರ್ ನಾನು ನಿಮಗೆ 2 ಬೆಡ್ರೂಮ್ ಮನೆ ತೋರಿಸಿದ್ದೀನಿ. ಫಸ್ಟ್ ಫ್ಲೋರಲ್ಲಿ ಕಿಚನ್ ಏರಿಯಾ, ಡೈನಿಂಗು, ಪೂಜಾ, ವಾಶ್ರೂಮು, ರೂಮು, ಹಾಲು ತೋರಿಸಿದ್ದೀನಿ. ನಾವು ಮೂವಿಂಗ್ ಟು ದಿ ಸೆಕೆಂಡ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಬನ್ನಿ, ಸೆಕೆಂಡ್ ಫ್ಲೋರ್ಗೆ ಹೋಗ್ತಿದ್ದೀನಿ ಈಗ. ದಿಸ್ ಇಸ್ ದಿ ಸೆಕೆಂಡ್ ಫ್ಲೋರ್ ಆಫ್ ದ ಪ್ರಾಪರ್ಟಿ. ಇಲ್ಲಿ ನಿಮಗೆ ನಾನು 2 ಬೆಡ್ರೂಮ್ ತೋರಿಸ್ತೀನಿ. ಸೊ ಒನ್ ಆಫ್ ದಿ ಮ್ಯಾಸಿವ್ ಪಾಯಿಂಟ್ಸ್ ಆಫ್ ದಿಸ್ ಅಂದರೆ ಇದು ನೋಡಿ, ಡಬಲ್ ಹೈಟ್ ಕೊಟ್ಟಿದ್ದಾರೆ. ಮನೆಗೆ ಮೇಲ್ಗಡೆಯಿಂದ ಬೆಳಕು ಬರುವಂತಹ ಸೂರ್ಯನ ಕಿರಣಗಳೇನಿದೆ, ಸನ್ಲೈಟು ಡೈರೆಕ್ಟಾಗಿ ಹಾಲ್ ತನಕನೂ ಎಂಟ್ರ್ ಆಗುತ್ತೆ. ಫಸ್ಟ್ ಫ್ಲೋರ್ ಇರುವಂತಹ ಹಾಲಿಗೆ ಇಟ್ ವಿಲ್ ಹಿಟ್ ಡೈರೆಕ್ಟ್ಲಿ ಟು ದ ಹಾಲ್. ಇಲ್ಲೂ ಅದೇ ನಿಮಗೆ ಲಿವಿಂಗ್ ಸ್ಪೇಸ್ ಅದು ಸೆಕೆಂಡ್ ಫ್ಲೋರ್. ಮನೇಲೆಲ್ಲ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಇದ್ದಾರೆ, ಕೆಳಗೆ ನಿಂತ್ಕೊಂಡು ಟಿ ವಿ ನೋಡೋಕ್ಕಾಗಲ್ಲ, ಓದ್ಕೋಬೇಕು ಅಂದರೆ ನೋಡಿ ಇಲ್ಲೂ ನೀವು ಯೂಸ್ ಮಾಡ್ಕೋಬೋದು. ಟಿ ವಿ ಕ್ಯಾಬಿನೆಟ್ಟು, ಕ್ಲೋಸ್ಡ್ ಕಂಪಾರ್ಟ್ಮೆಂಟ್ಸು, ಫಾಲ್ ಸೀಲಿಂಗು, ಸ್ಟಡಿ ಏರಿಯಾ, ಸ್ಟೋರೇಜ್ ಸ್ಪೇಸು. ವೆರಿ ಬ್ಯೂಟಿಫುಲಿ ಡನ್. ಇದು ಬಹಳ ಚೆನ್ನಾಗಿದೆ. ಈ ಕಲರ್ ಕಾಂಬಿನೇಷನ್ ಆಫ್ ದಿ ವುಡ್ ವರ್ಕು, ಫ್ಲೋರಿಂಗು, ಅದಾದ ನಂತರ ಈ ಏನು ವುಡ್ ಯೂಸ್ ಮಾಡಿದ್ದಾರೆ ಇದು, ಅದನ್ನು ಇದು
ಎಲ್ಲ ಒಂದಕ್ಕೊಂದು ಬ್ಯೂಟಿಫುಲಿ ಕಾಂಪ್ಲಿಮೆಂಟಿಂಗ್ ಈಚ್ ಅದರ್. ಎಲ್ಲೂ ಸಹ ಔಟ್ ಆಫ್ ಪ್ರಪೋರ್ಷನ್ ಹೋಗ್ತಾ ಇದೆ ಅಂತ ನಿಮ್ಗೆ ಖಂಡಿತ ಅನಿಸಲ್ಲ ಇದು. ಬನ್ನಿ ಇವಾಗ ನಾನು ನನ್ನ ಪ್ರಕಾರ ಐ ಫೀಲ್ ದಿಸ್ ಇಸ್ ದಿ ಮಾಸ್ಟರ್ ಬೆಡ್ರೂಮ್ ಆಫ್ ದಿ ಪ್ರಾಪರ್ಟಿ. ಯಾಕೆಂದರೆ ಒಂದು ಬಾಲ್ಕನಿ ಸಹ ಇದೆ ಇದಕ್ಕೆ. ವೆರಿ ಹ್ಯೂಜ್ ಕಿಂಗ್ ಸೈಜ್ ಬೆಡ್ಡು, ಮಾಸ್ಟರ್ ಕಿಂಗ್ ಸೈಜ್ ಬೆಡ್ಡು, ಅಲ್ಟ್ರಾ ಕಿಂಗ್ ಸೈಜ್ ಲಕ್ಸುರಿಯಸ್ ಬೆಡ್ ಹಾಕ್ಕೋಬೇಕು ನಮಗೆ ಅಂತಂದರೆ ಹಾಕ್ಕೋಬಹುದು. ವಿತ್ ಸ್ಟಡಿ ಯೂನಿಟ್ ಮಾಡಿದ್ದಾರೆ. ಭಾಳ ಜನ ಕೇಳ್ತಾರೆ ಏನಕ್ಕೆ ಸ್ಟಡಿ ಯೂನಿಟು ಬೆಡ್ರೂಮಲ್ಲಿ ಅಂತ. ಭಾಳ ಜನ ಈಗ ವರ್ಕ್ ಫ್ರಮ್ ಹೋಮ್ ಮಾಡೋರು ಬಹಳ ಜನ ಇದ್ದಾರೆ, ಮನೇಲೇ ಕೂತು ಕೆಲಸ ಮಾಡುವಂಥವ್ರು. ಅವ್ರಿಗೆ ಬೇಕಾಗುತ್ತೆ. ಮನೇಲಿ ಓದೋ ಮಕ್ಕಳಿರ್ತಾರೆ, ಎಕ್ಸಾಮಿನೇಷನ್ ಪ್ರಿಪೇರ್ ಆಗ್ತಿರ್ತೀನಿ ಅಂತ ಓದ್ಕೊಳ್ಳೋಕೆ ಬೇಕಾಗ್ತಿರ್ತಾರೆ, ಅವ್ರಿಗೂ ಸಹ ಬೇಕಾಗುತ್ತೆ. ವೆರಿ ಹ್ಯೂಜ್ ಮಾಸ್ಟರ್ ಬೆಡ್ರೂಮ್. ನೀವು ಬೆಡ್ರೂಮ್ ಪಕ್ಕದಲ್ಲಿರುವಂತಹ ಬಾತ್ರೂಮ್ ನೋಡಿ, ಬಹಳ ದೊಡ್ಡದಿದು. ಕಂಪ್ಯಾರಿಟಿವ್ಲಿ ಎಲ್ಲ ಬಾತ್ರೂಮ್ಗಳು ಭಾಳ ಸ್ಪೇಷಿಯಸ್ ಆಗಿದೆ. ಬಟ್ ಎಸ್ಪೆಷಲಿ ದಿಸ್ ನನ್ನ ಮಾಸ್ಟರ್ ಬೆಡ್ರೂಮ್ ಅಂತ ಏನು ಹೇಳ್ತೇನೆ, ಬಹಳ ದೊಡ್ಡದಿದೆ. ವೆಟ್ ಆ್ಯಂಡ್ ಡ್ರೈ ಏರಿಯಾ ಮಾಡಿದ್ದಾರೆ. ವೆಟ್ ಆ್ಯಂಡ್ ಡ್ರೈ ಅಂದರೆ ನೀರು, ಸ್ನಾನ ಮಾಡಿರೋ ನೀರು ಆಚೆ ಹೋಗಬಾರ್ದು ಅಂತ ವೆಟ್ ಆ್ಯಂಡ್ ಡ್ರೈ ಏರಿಯಾ ಕನ್ಸೀಲ್ಡ್ ಟ್ಯಾಂಕ್ಗಳು ಮಾಡಿದ್ದಾರೆ. ಸಿಂಕ್ನ ಮೌಂಟ್ ಮಾಡಿದ್ದಾರೆ ಯಾವುದ್ರ ಮೇಲೆ. ಯು ಕ್ಯಾನ್ ಸಿ ದಿ ಬಾಲ್ಕನಿ, ವೆರಿ ಸ್ಪೇಷಿಯಸ್ ಬಾಲ್ಕನಿ. ಸ್ಟೈನ್ಲೆಸ್ ಸ್ಟೀಲ್ದು ರೈಲಿಂಗ್ಸ್ ಹಾಕಿ ಗ್ಲಾಸ್ ಫಿಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಯು ಕ್ಯಾನ್ ಸಿ ಭಾಳ ದೊಡ್ಡ ರಸ್ತೆ ಮನೆ ಮುಂದೆ ಇರುವಂತಹ. ಇದು ಅರೌಂಡ್ 50 feet ರೋಡ್ ಇದೆ. ಸೌತ್ ಫೇಸಿಂಗ್ ಪ್ರಾಪರ್ಟಿ, ಈಸ್ಟ್ ಫೇಸಿಂಗ್ ಡೋರ್ ತಗೊಂಡ್ರೆ 40 ಅಡಿ ಮೇನ್ ರೋಡ್ ಇದು. ಸರಿ, 50 feet ಮೇನ್ ರೋಡ್. ಐಮ್ ಎಕ್ಸ್ಟ್ರೀಮ್ಲಿ ಸಾರಿ, ಅಲ್ಲಿ ಕರೆಕ್ಟ್ ಇಟ್ ಅಗೇನ್. ಇಟ್ಸ್ 50 feet ಮೇನ್ ರೋಡಿಗಿರುವಂಥದ್ದು. ಬನ್ನಿ ಈಗ ಐ ವಿಲ್ ಶೋ ಯು ರೂಮ್ ನಂಬರ್ 3. ಅಂದರೆ ಟೋಟಲ್ ಇದು 5 ಬೆಡ್ರೂಮ್ ಮನೆ. ಗ್ರೌಂಡ್ 3, ಕೆಳಗಡೆ 3, ಕೆಳಗೊಂದು 2, 3 + 6 ಬೆಡ್ರೂಮು. ದಿಸ್ ಇಸ್ ಆಲ್ಸೋ ರೂಮ್ ಕಂಪ್ಯಾರಿಟಿವ್ಲಿ ಸ್ಮಾಲರ್, ಬಟ್ ಆದರೆ ಕನ್ವೀನಿಯೆಂಟ್ ಎನಫ್. ನೀವೊಂದು ಮಕ್ಕಳುಗಳಿಗೆ ಈ ರೂಮ್ನ ಕೊಡ್ಬೋದು, ಗೆಸ್ಟ್ ರೂಮ್ ಮಾಡ್ಕೋಬೋದು. ಸೊ ದಿಸ್ ಇಸ್, ನೀವು ಅದೇ ಕ್ಲಾಸ್ ಅಂತ ಹೇಳಿದ್ನಲ್ಲ, ಒಂದೊಂದು ಇವರು ಯೂಸ್ ಮಾಡಿರುವಂತಹ ಮೆಟೀರಿಯಲ್ ಬಲ್ಕಲ್ಲಿ ತೊಗೊಂಡಿಲ್ಲ. ಯಾಕಂದರೆ ಇಲ್ಲಿ ಏನು ನೀವು ವಾರ್ಡ್ರೋಬ್ದು ಕಲರ್ ಕಾಂಬಿನೇಷನ್ ನೋಡ್ತಾ ಇದ್ದೀರಾ, ಆ ರೂಮಲ್ಲಿಲ್ಲ. ಆ ರೂಮಲ್ಲಿರುವಂಥ ಫಾರ್ಮಿಕಾ ಇಲ್ಲಿಲ್ಲ. ಈ ರೂಮಲ್ಲಿ ಮಾಡಿರುವಂಥ ಈ ಹ್ಯಾಂಡಲ್ಗಳು ಬೇರೆ ರೂಮಲ್ಲಿಲ್ಲ. ಸೊ ಬಲ್ಕ್ ಬೈಯಿಂಗ್ ಮಾಡಿಲ್ಲ. ಎವ್ರಿಥಿಂಗ್ ಇಸ್ ಹ್ಯಾಂಡ್ ಪಿಕ್ಡ್. ಈ ಥರ ಯಾವಾಗ ಆಗುತ್ತೆ ಅಂದರೆ, ಬಹಳ ನೀವು ಮುತುವರ್ಜಿ ವಹಿಸಿ ಒಂದೊಂದು ಮೆಟೀರಿಯಲ್ಗಳನ್ನ ತಂದು ನೋಡಿ, ಅದನ್ನು ಚೆಕ್ ಮಾಡಿ, ಕಲರ್ ಕಾಂಬಿನೇಷನ್ ನೋಡಿ, ಮೆಟೀರಿಯಲ್ ನೋಡಿ, ಕ್ವಾಲಿಟಿ ಚೆಕ್ ಮಾಡಿ, ಅದರದ್ದು ಯೂಸೇಜ್ ಹೇಗಿದೆ ಅನ್ನೋದನ್ನು ಗೊತ್ತಾದ ಮೇಲೇ ನೀವಿಷ್ಟು ನೀಟಾಗಿ ಮನೇನ ಕಟ್ಟಲಿಕ್ಕೆ ಸಾಧ್ಯ. ಅದರ್ವೈಸ್ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಬಿಲ್ಡ್ ಆ್ಯನ್ ಹೌಸ್ ವಿಚ್ ಹಸ್ ಗಾಟ್ ಸೋ ಮಚ್ ಆಫ್ ವೆರೈಟೀಸ್. ಅಂದರೆ ಒಂದೇ ಥರ ಫಾರ್ಮಿಕಾ ಕಲರ್ ತಂದು ಎಂಟೈರ್ ಮನೆಗೆ ಹಾಕಿಲ್ಲ. ಇಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ ಬೇರೆ, ರೂಮಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ ಬೇರೆ, ಅಲ್ಲಿ ಯೂಸ್ ಮಾಡಿರೋ ಮೆಟೀರಿಯಲ್ ಬೇರೆ, ಕೆಳಗೆ ಗ್ರೌಂಡ್ ಫ್ಲೋರ್ ಯೂಸ್ ಮಾಡಿರೋಂಥ ಮೆಟೀರಿಯಲ್ಗಳು ಬೇರೆ. ಅಂದರೆ ಕಲರ್ ಕಾಂಬಿನೇಷನ್ ಫಾರ್ಮಿಕಾ ಅವ್ರದ್ದು ವಾರ್ಡ್ರೋಬ್ಸ್ಗಳು ಹೇಳ್ತಾ ಇದ್ದೀನಿ. ಇನ್ನೆಲ್ಲವೂ ಸುಸರ್ಜಿತವಾಗಿರುವಂತಹ ರೆಡಿ ಟು ಮೂವ್ ಇನ್ ಮನೆ. ಅಕಾರ್ಡಿಂಗ್ ಟು ಮಿ, ಐ ಹ್ಯಾವೆಂಟ್ ಸೀನ್ ಎನಿಥಿಂಗ್ ಅನ್ಕಂಪ್ಲೀಟೆಡ್ ಇದೆ. ಇನ್ನೂ ಏನೋ ಮಾಡಬೇಕು, ಪಾಲಿಷ್ ಆಗಿಲ್ಲ, ವಾರ್ಡ್ರೋಪ್ ಇಲ್ಲ, ಮಾಡ್ಯುಲರ್ ಕಿಚನ್ ಇಲ್ಲ, ಟಿ ವಿ ಕ್ಯಾಬಿನೆಟ್ ಸರಿಯಾಗಿ ಮಾಡಿಲ್ಲ ಅಂತ ಏನೂ ಇಲ್ಲ. ಎವ್ರಿಥಿಂಗ್ ಇಸ್ ಕ್ರಾಫ್ಟೆಡ್ ವೆಲ್, ವೆರಿ ವೆಲ್ ಎಕ್ಸಿಕ್ಯೂಟೆಡ್ ಹೌಸ್. ಮೆಟೀರಿಯಲ್ ಇಸ್ ಬೀನ್ ಫೈನೆಸ್ಟ್ ಮೆಟೀರಿಯಲ್ ಬೀನ್ ಯೂಸ್ ಟು ಕನ್ಸ್ಟ್ರಕ್ಟ್ ದಿಸ್ ಹೌಸ್. ಎಲ್ಲ ಪಿಲ್ಲರ್ಗಳನ್ನ ಹಾಕಿ ಕನ್ಸ್ಟ್ರಕ್ಟ್ ಮಾಡಿರುವಂತಹ ಮನೆ. ಅಂದರೆ ಎಲ್ಲದೂ ನಿಮಗೆ ಪಿಲ್ಲರ್ಗಳಿದೆ, ಬೀಮ್ಗಳು, ಕಾಲಮ್ಗಳು ಹಾಕಿ ಕಟ್ಟಿರುವಂತಹ ಮನೆ. ಮೈಸೂರು ವಿಜಯನಗರ 4ನೇ ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ನಗರಾಭಿವೃದ್ಧಿ ಪ್ರಾಧಿಕಾರದಿಂದ ಅಲಾಟ್ ಆಗಿರುವಂತಹ ಸೈಟಲ್ಲಿ ಕಟ್ಟಿರುವಂತಹ ಹೊಸ ಮನೆ. ಗ್ರೌಂಡ್ ಫ್ಲೋರ್ 2 ಬೆಡ್ರೂಮು, ಮೇಲ್ಗಡೆ 5 ಬೆಡ್ರೂಮು. ದಟ್ ಮೇಕ್ಸ್ ಇಟ್ ಅಬೌಟ್ 7 bedroom ಹೌಸ್ ಆಫ್ ಮೈಸೂರು ವಿಜಯನಗರ 4ನೇ ಅಂತ. 30, 49 × 12 ಮೀಟರ್, 9 × 12 ಮೀಟರ್ಸ್ ಲೆಕ್ಕದಲ್ಲಿ ಸೈಟಲ್ಲಿ ಕಟ್ಟಿರುವಂತಹ ನಿಮಗೆ. ಯು ಕ್ಯಾನ್ ಟೇಕ್ ಎವ್ರಿ ಫ್ಲೋರ್ ಇಸ್ ಅಬೌಟ್ 9 squares, ಅಂದರೆ 9 ಚದರ ಇಂಟು 4 ಚದರ ಇರುವಂತಹ 4 ಫ್ಲೋರ್ಗಳಿರುವಂತಹ ಮನೆ ಇದು ಸೇಲ್ಗಿದೆ. ಈ ವಿಡಿಯೋ ನೋಡ್ತಾ ಇದ್ದೀನಿ, ಡಿಸ್ಕ್ರಿಪ್ಷನಲ್ಲಿ ವೆರಿ ಕ್ಲಿಯರ್ಲಿ ಐ ವುಡ್ ಹ್ಯಾವ್ ಮೆನ್ಷನ್ಡ್ ದಿ ರೇಟು ನಾನು ಮೆನ್ಷನ್ ಮಾಡಿರ್ತೀನಿ. ಈ ವಿಡಿಯೋ ನೋಡ್ತಾ ಇದ್ದು ಸ್ನೇಹಿತರೆ, ಇದ್ರ ಬಗ್ಗೆ ನಮಗೆ ಇನ್ನಷ್ಟು ಮಾಹಿತಿ ಅಂದರೆ ಲೊಕೇಶನ್ನು, ಪ್ರಾಪರ್ಟಿ ವಿಸಿಟು, ಡಾಕ್ಯುಮೆಂಟೇಷನು, ಬ್ಯಾಂಕ್ ಲೋನು, ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆರ್ ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ. ಡಿಸ್ಕ್ರಿಪ್ಷನ್ ನಂಬರ್ ಇದೆ, ಐಮ್ ಅವೈಲೇಬಲ್ ಆನ್ ಫೋನ್ ಆ್ಯಂಡ್ ವಾಟ್ಸ್ಆ್ಯಪ್ ಟು. ಥ್ಯಾಂಕ್ ಯು ವೆರಿ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಸಿಗೋಣ ಈ ಥರ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನ ತೊಗೊಂಡು. ಮೈಸೂರಿಂದ ನಾನು ಸುಪ್ರೀತ್ ಅನಂತ ಸ್ವಾಮಿ ಇನ್ನೊಂದು ಮನೆ ತೊಗೊಂಡು ಬರ್ತೀನಿ ಸ್ನೇಹಿತರೆ. ವಿಡಿಯೋ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್ ಆ್ಯಂಡ್ ಬಾಯ್.